ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ನಾವು ಅನೇಕ ಗುರುಗಳನ್ನ ಸೇವಿಸ್ತಾ ಇರ್ತೀವಿ. ಅದರಲ್ಲಿ ಮಂತ್ರಾಲಯ ಪ್ರಭುಗಳು ರಾಘವೇಂದ್ರ ಸ್ವಾಮಿಗಳು ಒಬ್ಬರಾದ್ರೆ, ಮತ್ತೊಬ್ಬರು ಶ್ರೀ ವಾದಿರಾಜ ಗುರು ಸಾರ್ವಭೌಮರು. ವಾದಿರಾಜರು ಒಂದು ಕೂಡಲೇ ಶಿರಸಿ ಹತ್ತಿರ ಇರುವಂತ ಸೋದಾ ಕ್ಷೇತ್ರದ ವಾದಿರಾಜ ಮಠ, ಸೋದೆ ಅಂತೆಲ್ಲ ಕರಿತಾ ಇರ್ತೀವಿ. ಅಂಥ ವಾದಿರಾಜರ ವಿಶೇಷವಾದ ಆರಾಧನಾ ಮಹೋತ್ಸವ ನಡೀತಾ ಇದೆ. ಹಾಗಾಗಿ ಅವರ ಬಗ್ಗೆ ತಿಳಿಬೇಕಾದ ವಿಷಯ ಬಹಳಷ್ಟಿದೆ. ನಮ್ಗೆ ಜೀವನದಲ್ಲಿ ಇಬ್ಬರು ಗುರುಗಳು ಮುಖ್ಯ. ಒಂದು ರಾಯರಾದ್ರೆ ಮತ್ತೊಂದು ವಾದಿರಾಜರು. ಯಾಕೆ ಇಷ್ಟೊಂದು ಮುಖ್ಯ ಅಂದ್ರೆ, ಸಜೀವ ವೃಂದಾವನ ಪ್ರವೇಶ ಅಂದ್ರೆ ಇವರಿಬ್ಬರಲ್ಲೇ ನಾವು ನೋಡಿರೋದು. ಸಜೀವ ವೃಂದಾವನ ಪ್ರವೇಶ ಅಂದ್ರೆ ಏನರ್ಥ? ನಾವೆಲ್ಲ ಸಮಾಧಿ ಅಂತ ಕೆಲವರು ಕರೀತಾರೆ, ಕೆಲವು ವೃಂದಾವನ ಅಂತ ಕರಿಬೇಕು. ವಸ್ತುತಃ ವೃಂದಾವನದ ಒಳಗಡೆ ರಾಯರು ತಾವು ಬದುಕಿದ್ದಾಗಲೇ ತಾವು ಒಳಗಡೆ ಹೋಗಿ ಕೂತ್ಕೊಂಡು ಜಪ ಮಾಡ್ತಾರೆ, ಮಣಿಯನ್ನು ಇಟ್ಕೊಂಡು. ಹಾಗೆ ಅವರ ಮೇಲೆ ಕಟ್ತಾರೆ ವೃಂದಾವನವನ್ನ. ಹೀಗೆ ಮತ್ತೊಬ್ಬ ಯತಿಗಳು ನಮ್ಮಲ್ಲಿ ಕಂಡಿರೋದು ಅಂತಂದ್ರೆ ಅದು ವಾದಿರಾಜರು. ಸೋದಾ ಕ್ಷೇತ್ರದಲ್ಲಿ ಅವರ ವೃಂದಾವನನೇ ವಿಶೇಷ. ಪ್ರತಿಯೊಬ್ರು ಆ ಕ್ಷೇತ್ರಕ್ಕೆ ಹೋಗ್ಬೇಕು. ಅಂಥ ಉತ್ತಮ ಕ್ಷೇತ್ರ 5 ವೃಂದಾವನ, ಪಂಚವೃಂದಾವನ ಅಂತ ವಾದಿರಾಜರ ಬಗ್ಗೆ ತುಂಬಾ ಪ್ರಸಿದ್ಧಿ. ಅಲ್ಲಿ ನೋಡ್ಬೋದು ನೀವು. ಬರೀ 5 ವೃಂದಾವನ ಇಲ್ಲ, ಅಷ್ಟೇ ಅಲ್ಲ, ಅಲ್ಲಿರೋದು ಸ್ವಾಪ್ತ ವೃಂದಾವನಾಖ್ಯಾನ ಅಂತ ಒಂದು ಅದ್ಭುತವಾದ ಗ್ರಂಥ ವಾದಿರಾಜರು ಹೇಳಿರೋದು. ಒಬ್ಬ ಬ್ರಾಹ್ಮಣನ ಕನಸಿನಲ್ಲಿ ಬರ್ತಾರೆ ವಾದಿರಾಜರು. ಬಂದು ಅವನಿಗೆ ಉಪದೇಶ ಕೊಡ್ತಾರೆ. 2000 ಮೇಲಿದೆ ಅದು. ಆಗಾಗ ಕನಸಿನಲ್ಲಿ ಬರ್ತಾರೆ, ಉಪದೇಶ ಕೊಡ್ತಾರೆ. ಅದನ್ನ ಗ್ರಂಥ ರೂಪದಲ್ಲಿ ಆ ಬ್ರಾಹ್ಮಣ ಬರೀತಾನೆ. ಆಶ್ಚರ್ಯ ಅಂದ್ರೆ, ಅವನಿಗೆ ಕಿವಿ ಕೇಳಿಸಲ್ಲ, ಮಾತಾಡ್ಲಿಕ್ಕೆ ಬರಲ್ಲ. ಆ ಬ್ರಾಹ್ಮಣನಿಗೆ ಏಡಮೂಕ ಅಂತ ಅವನನ್ನ ಕರೀತಾರೆ. ಅಂಥ ಬ್ರಾಹ್ಮಣನ ಕನಸದಲ್ಲಿ ಬಂದು ಅವನು ಮಾಂದಿಸ ಶಕ್ತಿಯನ್ನ ಕೊಡ್ತಾ ಇದ್ರು ಆ ಕ್ಷಣದಲ್ಲಿ. ಅಂದ್ರೆ ಮಾತು ಬರ್ದೇ ಇರೋರ್ಗೆ, ಕಿವಿ ಕೇಳಿಸ್ತಿರೋರ್ಗೆ ಶಕ್ತಿಯನ್ನು ನೀಡುವಂಥ ಅದ್ಭುತ ಶಕ್ತಿ ಸಂಪನ್ನರು ವಾದಿರಾಜರು. ಇಂಥ ವಾದಿರಾಜರು ರಾಯರನ್ನ ನೋಡಿದಾಗ, ವಾದಿರಾಜರನ್ನ ನೋಡಿದಾಗ, ಗಮನಿಸಿದಾಗ ಇಬ್ಬರು ಜನರಿಗೆ ವಿಪರೀತ ಅನುಗ್ರಹವನ್ನ ಮಾಡಿದ್ದಾರೆ. ಬಹಳ ಅನುಗ್ರಹ. ಅವರ ಸ್ಮರಣೆ ಮಾಡಿದ್ರೆ ಸಾಕು. ನಾವೆಲ್ಲ ಮೃತ್ತಿಕಾಧಾರಣೆ ಅಂತ ನೋಡ್ತಾ ಇರ್ತೀವಿ. ಹಣೆಯಲ್ಲಿ ಗೋಪಿಚಂದನವನ್ನ ಕಾಣಬಹುದು, ಅಂಗಾರಕ್ಷತೆಯನ್ನ ಕಾಣಬಹುದು. ಇನ್ನು ಕೆಂಪಾಗಿ ಮೃತ್ತಿಕೆಯನ್ನ ಧರಿಸೋದಿದೆ. ಬೆಳಗ್ಗೆ ಎದ್ದು ಕೂಡಲೇ ತುಳಸಿ ಮೃತ್ತಿಕೆಯನ್ನ ಧರಿಸ್ತೀವಿ. ಅದೇ ತರ ಇನ್ನೊಂದನ್ನ ಧರಿಸೋದಿದೆ, ವಾದಿರಾಜರ ಮೃತ್ತಿಕೆ. ವೃಂದಾವನದಲ್ಲಿರುವಂತಹ ಆ ಮಣ್ಣು ಮೃತ್ತಿಕೆ ಏನಿದೆ ಅದನ್ನ ಧರಿಸೋದು. ಒಂದು ರಾಯರ ಮೃತ್ತಿಕೆ ಇದೆ, ಹಾಗೆ ವಾದಿರಾಜರ ಮೃತ್ತಿಕೆ. ಎಷ್ಟೋ ಮಹಿಮೆಗಳು ನಾವು ಕೇಳ್ತೀವಿ. ವಾದಿರಾಜರ ಮೃತ್ತಿಕೆಯನ್ನ ಯಾರು ಸ್ವೀಕಾರ ಮಾಡ್ತಾರೆ, ರೋಗಗಳೆಲ್ಲ ತಾನಾಗಿ ಹೋಗುತ್ತೆ. ಯಾವ ಔಷಧಿಯಿಂದನೂ ಗುಣ ಸಿಗಲ್ಲ. ಅಂಥ ಅದ್ಭುತವಾದ ಶಕ್ತಿ ವಾದಿರಾಜರ ಮೃತ್ತಿಕೆಯಲ್ಲಿದೆ. 120 ವರ್ಷ ನಿರಂತರ ಜೀವನವನ್ನ, ಪೂರ್ಣ ಆಯುಷ್ಯವನ್ನ ಅನುಭವಿಸ್ತರೋ ವಾದಿರಾಜರು. ನೀವೇನ್ ಬೇಡ್ತಿರೋ ವಾದಿರಾಜರ ಬಳಿ ಅದು ನಮಗೆ ಲಭ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ವಾದಿರಾಜರ ಒಂದೊಂದು ಮಹಿಮೆನೂ ಅದ್ಭುತ. ಅವರು ನಮಗೆ ಅನೇಕ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಅವರು ದಶಾವತಾರ ಸ್ತೋತ್ರ ಅಂತ ಒಂದು ಬರ್ತಿದ್ದಾರೆ. ಇದ್ರ ಬಗ್ಗೆ ಒಂದು ಸಣ್ಣ ಘಟನೆ ಇದೆ, ಅದನ್ನ ಕೇಳ್ಬೇಕು ನೀವು. ಬಹಳ ಚೆನ್ನಾಗಿದೆ ಆ ಘಟನೆ. ಏನಾಗುತ್ತೆ, ಒಂದ್ಸಲಿ ಪಂಡರಾಪುರ ಕ್ಷೇತ್ರಕ್ಕೆ ವಾದಿರಾಜರು ಹೊರಟಾಗ ದೇವರ ಪೂಜೆಗೆ ಅಂತ ಹೇಳಿ ದೇವರ ಪೆಟ್ಟಿಗೆಯನ್ನು ತೆಗಿತಾರೆ. ಪೆಟ್ಟಿಗೆ ತೆಗೆದ್ರೆ ಅವರು ಯಾರ ದೇವರನ್ನ ಪೂಜೆ ಮಾಡ್ತಾ ಇದ್ದಲ್ಲ, ಹಯಗ್ರೀವ ದೇವರು ಕಾಣಿಸೋದೇ ಇಲ್ಲ. ಹಯಗ್ರೀವ ಅಂದ್ರೇನು? ಕುದುರೆ ಮುಖದ ದೇವರು. ವಾದಿರಾಜರ ಫೋಟೋದಲ್ಲಿ ನೋಡ್ಬೋದು. ಅವರ ಹಿಂದೆ ಅವರೊಂದು ತಲೆ ಮೇಲೆ ಪಾತ್ರೆನ ಇಟ್ಕೊಂಡಿರ್ತಾರೆ. ಒಂದು ಬಿಳಿ ಕುದುರೆ ಬಂದು ಆ ಪಾತ್ರೆಯಲ್ಲಿರೋ ನೈವೇದ್ಯವನ್ನ ತಗೊಳ್ತಾ ಇರುತ್ತೆ. ಅದು ಸಾಮಾನ್ಯ ಕುದುರೆ ಅಲ್ಲ, ಅದು ಆ ಬಿಳಿ ಕುದುರೆ ಅಂದ್ರೆ ಸಾಕ್ಷಾತ್ ಹಯಗ್ರೀವ ದೇವರೇ ಆ ರೂಪದಲ್ಲಿ ಬಂದು ಸ್ವೀಕಾರ ಮಾಡ್ತಾ ಇದ್ರು. ಪ್ರತಿನಿತ್ಯ ದೇವರಿಗೆ ನೈವೇದ್ಯ ಸ್ವೀಕಾರ ಮಾಡಿಸುವಂತೆ ಇವರ ಶಕ್ತಿ ಇದೆ ಅಂದ್ರೆ ಎಂಥ ಅದ್ಭುತ ಮಹಿಮೆ. ದೇವರೇ ತಾನೇ ಬಂದು ತಿನ್ಕೊಂಡು ಹೋಗ್ತಾ ಇದ್ದ. ಈ ನಿಟ್ಟಿನಲ್ಲೇ ಈ ಮಠ ಮಂದಿರಗಳಲ್ಲೆಲ್ಲ ಹಯಗ್ರೀವ ಅಂತ ಬಡಿಸ್ತಾ ಹೋಗ್ತಾ ಇರ್ತಾರೆ, ಸ್ವೀಟ್ ಪ್ರಸಾದ. ಅದನ್ನ ಯಾರು ಹಾಕಿಸ್ಕೊಳ್ದೆ ಇರಲ್ಲ. ಯಾಕೆ ಅಂದ್ರೆ ಆ ಹಯಗ್ರೀವ ಅಂದ್ರೆ ಅದು ವಾದಿರಾಜರ ಅನುಗ್ರಹದ ಸಂಕೇತ ಅದು. ಹಾಗಾಗಿ ಹಯಗ್ರೀವ ಅಂದ್ರೆ ಕಡಲೆ ಬೇಳೆ ಏನಿದೆ ಅದರಿಂದ ನಿರ್ಮಾಣ ಮಾಡುವಂತಹ ಒಂದು ಸಿಹಿ ಪದಾರ್ಥ. ಈ ರೀತಿ ಪ್ರತಿನಿತ್ಯ ದೇವರಿಗೆ ನೈವೇದ್ಯವನ್ನ ಕೊಡ್ತಾ ಇದ್ರು, ಸ್ವೀಕಾರ ಮಾಡ್ತಾ ಇದ್ರು. ಇಂಥ ಮಹಾನುಭಾವರು ತಾವು ಪೂಜೆ ಮಾಡುವಂತ ಹಯಗ್ರೀವನ ಮೂರ್ತಿಯನ್ನ ಪೆಟ್ಟಿಗೆಯಲ್ಲಿ ಕಾಣ್ಲಿಲ್ಲ. ಅನ್ಕೊಂಡ್ರು, ಏನೋ ಇವತ್ತು ಆಟ ಆಡ್ಸ್ಲಿಕ್ಕಿದ್ದಾನೆ ದೇವ್ರ ನನ್ನ ಹತ್ರ. ಸರಿ, ದೇವ್ರು ಕಾಣ್ತಾ ಇಲ್ಲ, ಸುಮ್ಮನೆ ಮೌನವಾಗಿ ಕೂತಿದ್ರಂತೆ. ಅಷ್ಟೊತ್ತಿಗೆ ಈ ಭೀಮರಥಿ
ತೀರದ ಹತ್ತಿರ ಭೀಮರತಿ ನದಿ ಏನ್ ಪಂಡರಾಪುರದ ಹತ್ತಿರ ಇದೆ. ಆ ನದಿಯ ಬಳಿ ಒಬ್ಬ ಕೃಷಿ ಮಾಡೋನು ರೈತ, ಅವನು ಓಡ್ಕೊಂಡ್ ಬರ್ತಾನಂತೆ ವಾದಿರಾಜರ ಹತ್ರ. ಸ್ವಾಮಿ ಅಂತ ಹೇಳ್ತಾ ಬರ್ತಾನೆ, ನೋಡಿ ಸ್ವಾಮಿ ಏನಿಲ್ಲ, ನಿಮ್ಮ ಕುದುರೆ ಒಂದು ಮಠದಿಂದ ಹೊರಗ್ ಬಂದು ನನ್ನ ಹೊಲವನ್ನೆಲ್ಲ ಹಾಳು ಮಾಡ್ತಾ ಇದೆ ಅಂತ. ವಾದಿರಾಜರಂತಾರೆ, ನಮ್ಮ ಹತ್ರ ಯಾವ ಕುದುರೆ ಅಂತದ್ದಿಲ್ಲ, ಯಾವ ಕುದುರೆ ಅದು ಬಂದಿರೋದು, ನೋಡೇ ಬಿಡೋಣ ಬಾ ಅಂತ ಹೇಳ್ತಾರೆ. ವಸ್ತುತಃ ಅವ್ರಿಗೆ ಗೊತ್ತಾಯ್ತು, ಓಹೋ ನನ್ನ ಪೆಟ್ಟಿಗೆಯಲ್ಲಿರೋ ಈ ಹಯಗ್ರೀವ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ, ಅಂದ್ರೆ ಕಾಣಿಸ್ತಾ ಇಲ್ಲ. ಎಲ್ಲಿ ಹೋಗಿದ್ದಾನೆ? ಆ ಕೃಷಿ ಭೂಮಿಗೆ ಹೋಗಿ ಅಲ್ಲಿ ಕಡಲೆ ಇದೆ, ಅದು ತುಂಬಾ ಇಷ್ಟ, ಅದನ್ನ ತಿನ್ಬೇಕು ಅಂತ ಹೋಗಿದ್ದಾನೆ. ಸರಿ ಹುಡ್ಕೋಣ, ನಾಳೆ ಬಾ ಹೋಗೋಣ ಆಯ್ತು. ಹೋಗ್ತಾರೆ ಹುಡ್ಕೊಂಡು ಅಷ್ಟೊತ್ತಿಗೆ ನೋಡಿ ಸ್ವಾಮಿ ಇದೆ ಬಿಳಿ ಕುದುರೆ ಬರ್ತಾ ಇದೆಯಲ್ಲ, ಇದೆ ಅಂತ ಅವನು ಹೇಳ್ತಾನೆ. ವಾದಿರಾಜರು ಆಗ ಒಂದು ಸ್ತೋತ್ರ ಪ್ರಾರಂಭ ಮಾಡ್ತಾರೆ, ಅದೇ ದಶಾವತಾರ ಸ್ತೋತ್ರ. ಏನ್ ಸ್ವಾಮಿ ನಿನ್ ಲೀಲೆ, ಮತ್ಸ್ಯನಾಗಿದ್ದಾಗ ಹೀಗ್ ಮಾಡ್ದೆ, ಕೂರ್ಮನಾಗಿದ್ದಾಗ ಹಾಗ್ ಮಾಡ್ದೆ, ಈಗ ನೋಡಿದ್ರೆ ಕುದುರೆ ರೂಪದಲ್ಲಿ ನನಗ್ ಬಂದು ಇಷ್ಟು ಲೀಲೆ ಅಂತ ತೋರಿಸ್ತಾ ಇದೆಯಲ್ಲಪ್ಪ ಅಂತ ಹೆಜ್ಜೆಯಿಂದ ಸ್ತೋತ್ರ ಮಾಡ್ಕೊಂಡು ಬರ್ತಾರೆ. ಆ ಕುದುರೆ ಓಡೋಗಲ್ಲ, ಹತ್ರಕ್ ಬರ್ತಾ ಇರುತ್ತೆ. ಯಾಕೆ? ಇವ್ರ ಸ್ತೋತ್ರ ತುಂಬಾ ಇಷ್ಟ ಆಗತ್ತೆ. ಯಾಕೆ ಇಷ್ಟ ಆಗತ್ತೆ ಅಂದ್ರೆ, ಅವರು ದಶಾವತಾರ ಸ್ತೋತ್ರ ಏನ್ ಮಾಡ್ತಾರಲ್ಲ, ಅದು ಅಶ್ವಧಾಟಿಯಲ್ಲಿ ರಚನೆ ಮಾಡಿದ ಸ್ತೋತ್ರ. ಅಶ್ವಧಾಟಿ ಅಂತಂದ್ರೆ ಬಹಳ ವಿಶೇಷವಾದ ಶೈಲಿ ಇದು. ಅಂದ್ರೆ ಸ್ತೋತ್ರ ಹೇಳ್ಬೇಕಾದ್ರೆ ನಾವು ಈಗ ವಿಷ್ಣು ಸಹಸ್ರನಾಮ ಹೇಳ್ತೀವಿ, ಹೇಳ್ಬೇಕಾದ್ರೆ ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು. ಇದು ಕುದುರೆ ಓಡೋ ತರ ಅನ್ಸತ್ತ? ಇಲ್ಲ. ಅಶ್ವಧಾಟಿ ಅಂದ್ರೆ ಕುದುರೆ ಓಡತ್ತಲ್ಲ, ಠಕ್ 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 ಅಂತ ಓಡ್ತಾ ಹೋಗುತ್ತಲ್ಲ, ಆ ಧಾಟಿಯಲ್ಲಿ ಒಂದು ಸ್ತೋತ್ರ ಮಾಡಿದ್ದಾರೆ. ಕುದುರೆ ತುಂಬಾ ಇಷ್ಟ ಆಗ್ಬಿಡ್ತು ಹಯಗ್ರೀವನಿಗೆ. ನನ್ ಥರನೇ ಇದೆ ಅಂತ ಓಡ್ಕೊಂಡ್ ಬರುತ್ತೆ ಆ ಕುದುರೆ. ಅಂದ್ರೆ ಅಶ್ವಧಾಟಿಯ ಸ್ತೋತ್ರವನ್ನ ರಚನೆ ಮಾಡಿ ಹಯಗ್ರೀವನ ಬೇಗ ಅನುಗ್ರಹ ಆಗ್ಲಿಕ್ಕೆ ನಮ್ಗೆ ಅನುಕೂಲ ಮಾಡಿದ್ದಾರೆ. ಅದ್ರಲ್ಲಿ ಒಂದು ಶ್ಲೋಕ ಇದೆ, ಚೆನ್ನಾಗಿದೆ. ಈ ಸ್ತೋತ್ರ ಬಹಳ ವಿಶೇಷ. ಏನಂದ್ರೆ ದೇವರ ಪೂಜೆ ನಾವೇನ್ ಪ್ರತಿನಿತ್ಯ ಮಾಡ್ತೀವಿ, ಅದರ ಕೊನೆಗೆ ಈ ಸ್ತೋತ್ರವನ್ನ ಹೇಳ್ಕೊಳ್ಬೇಕು. ಅಂಥ ಅಪರೂಪದ ಸ್ತೋತ್ರ ಈ ದಶಾವತಾರ ಸ್ತೋತ್ರ. ಎಲ್ಲ ಮಠಗಳಲ್ಲಿ ಮತ್ತೆ ಮನೆಗಳಲ್ಲಿ ಸಂಪ್ರದಾಯದಲ್ಲಿ ಈ ಸ್ತೋತ್ರವನ್ನ ಕೊನೆಗೆ ಹೇಳ್ತಾರೆ. ಯಾಕೆಂದ್ರೆ ದೇವರು ದೂರದಲ್ಲಿದ್ದವನು ನಮ್ಮ ಹತ್ರ ಓಡ್ ಬರ್ಬೇಕು ಅಂತ ಆದ್ರೆ ಈ ಸ್ತೋತ್ರವನ್ನ ಪಾರಾಯಣ ಮಾಡ್ಬೇಕು ಅಂತ. ಅಶ್ವಧಾಟಿ ಸ್ತೋತ್ರ. ನಿಮ್ಮ ಮನೆಗಳಲ್ಲಿ ಸಂಪತ್ತು ಓಡ್ ಬರ್ಬೇಕಾ? ದೇವ್ರು ಬಂದ ಅಂದ್ರೆ ಎಲ್ಲಾ ಸಂಪತ್ತು ಬಂತು, ಒಂದ್ ಜೊತೆ ದೇವತೆಗಳ ಅನುಗ್ರಹನೂ ಆಯ್ತು. ಹಾಗಾದ್ರೆ ಓಡ್ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ದೇವರನ್ನ ಅಂದ್ರೆ ಈ ಸ್ತೋತ್ರ ಇದೆ. ಅದರಲ್ಲೊಂದು ನಮ್ಗೆಲ್ಲ ಆರೋಗ್ಯ ಬೇಕು, ಅನಾರೋಗ್ಯ ಜಾಸ್ತಿ. ಆ ನಿಟ್ಟಿನಲ್ಲಿ ಒಂದು ಅಪರೂಪದ ಈ ಅಶ್ವಧಾಟಿ ಸ್ತೋತ್ರದಲ್ಲಿ ಬರುವಂತಹ ಒಂದು ಶ್ಲೋಕ, ಅದನ್ನ ನೀವು ಕೇಳ್ಬೇಕು. ಬಹಳ ಚೆನ್ನಾಗಿದೆ. ಹೇಗಿದೆ? ಕುದುರೆ ಕುಣಿಯೋ ತರ ಅನ್ಸುತ್ತೆ. ಧನ್ವಂತರೆಂಗ ರುಚಿ ಧನ್ವಂತರೇರಿತರು ಧನ್ವಂಸ್ತರಿ ಭವಸುಧಾ ಭಾನ್ವಂತರಾವಸಥ ಮನ್ವಂತರಾಧಿಕೃತ ತನ್ವಂತರೌಷಧ ನಿಧೇ ಧನ್ವಂತರಂಗ ಶುಗು ಧನ್ವಂತ ಮಾಜಿಷುವಿ ತನ್ವನ್ಮಾಬ್ಧಿ ತನಯಾ ಸೂನ್ವಂತಕಾತ್ಮಹೃದ ತನ್ವಂತರಾವಯವ ತನ್ವಂತರಾರ್ತಿ ಜಲಧೋ. ಈ ಧಾಟಿಯಲ್ಲಿ ನಿಧಾನಕ್ಕಿನ್ನು ಹೇಳ್ತಾ ಇದ್ರೆ ನಮ್ಗೆ ಆ ಲಯ ಬರುತ್ತೆ ಕರೆಕ್ಟ್ ಆಗಿ. ಕುದುರೆ ಹೇಗೆ ಓಡ್ತಾ ಹೋಗುತ್ತೋ ಆ ತರ ಇಂಥ ಅಶ್ವಧಾಟಿ ಸ್ತೋತ್ರವನ್ನ ವಾದಿರಾಜ ಗುರು ಸಾರ್ವಭೌಮರು ರಚನೆ ಮಾಡಿಕೊಟ್ಟಿದ್ದಾರೆ. ಮುಂದೇನಾಯ್ತು? ಇದೇ ಕುದುರೆ ಅಂತ ಬಂತಲ್ಲ ಆ ಕುದುರೆ. ಸರಿ ನೋಡು, ನಿನ್ನ ಅದೃಷ್ಟ ಇದು ಸಾಮಾನ್ಯ ಕುದುರೆ ಅಲ್ಲ. ನೋಡೀಗ ಅದೇನ್ ಹಾಳು ಮಾಡಿದೆ ಅಂತ ಹೇಳ್ತಾ ಇದೆಯಲ್ಲ, ನಿನ್ನ ಭೂಮಿ ನೋಡ್ಕೊಂಬ ಹೋಗು. ಸರಿ ಹೊಲವನ್ನ ನೋಡ್ಕೊಂಬರ್ತಾನೆ. ನೋಡ್ಕೊಂಬಂದ್ರೆ ಅಲ್ಲೆಲ್ಲ ಬಂಗಾರದ ಕಡಲೆಗಳು ಬಿದ್ದಿರತ್ತೆ. ಅವ್ನು ಅನ್ಕೊಳ್ತಾನೆ, ಇದೇನಿದು, ಇಂಥ ಬಿಳಿ ಕುದುರೆ ನಾನು ನೋಡ್ಲಿಲ್ಲ, ಬಂಗಾರದ ಕಡಲೆ ನನ್ನ ಹೊಲದಲ್ಲಿ ಹೇಗ್ ಬಂತು? ಅದಕ್ಕಂತಾರೆ, ಇದೆಲ್ಲ ನಮ್ಮ ದೇವರ ಲೀಲೆ, ಪೆಟ್ಟಿಗೆಯಲ್ಲಿ ಇದ್ದವನ್ ಕಾಣಿಸ್ತಿಲ್ಲ, ಇಲ್ಲಿ ಬಂದಿದ್ದಾನೆ ಅಂತ. ಕೃಷಿಯವರನ್ನು ಗಾಬರಿ ಆಗೋಯ್ತು. ನಮಸ್ಕಾರ ಮಾಡ್ತಾನೆ. ನಾನು ಎಷ್ಟು ಭಾಗ್ಯವನ್ನ ಪಡೆದಿದ್ದೀನಿ, ನಾನು ಕೇಳ್ದೆ ತಾನಾಗೆ ದೇವರು ಈ ಹಯಗ್ರೀವ ರೂಪದಲ್ಲಿ ಓಡ್ ಬಂದು ನನ್ನ ಹೊಲವನ್ನು ಉದ್ಧಾರ ಮಾಡಿದ್ನಲ್ಲ ಅಂತ. ಅಂದ್ರೆ ಭಗವಂತ ಮನಸ್ಸು ಮಾಡಿದಾಗ ಯಾವ ರೂಪದಲ್ಲಾದ್ರೂ ಬಂದು ನಮ್ಗೆ ಅನುಗ್ರಹ ಮಾಡ್ಬೋದು. ಇರ್ತಿ ನಮಗ್ ವಾದಿರಾಜರ ರೂಪದಲ್ಲಿ ಅಶ್ವಧಾಟಿ ಸ್ತೋತ್ರ ಏನಿದೆ, ಅದು ಹಯಗ್ರೀವ ದೇವರ ವಿಶೇಷ ಅನುಗ್ರಹವನ್ನು ತಂದುಕೊಡುವಂತಹ ವಿಶಿಷ್ಟವಾದ ಸ್ತೋತ್ರ. ಇನ್ನು ಮತ್ತೊಂದು ಅವರು ರಚನೆ ಮಾಡಿದ ಸ್ತೋತ್ರ ಗಜೇಂದ್ರ ಮೋಕ್ಷ ಅಂತ ಇದೆ. ನಾವು ಗಜೇಂದ್ರ ಮೋಕ್ಷವನ್ನ ಅನೇಕ ಬಾರಿ ಕೇಳಿರ್ತೀವಿ. ಗಜೇಂದ್ರ ಮೋಕ್ಷ ಭಾಗವತಲ್ಲಿ ಬರೋ ಪ್ರಸಂಗ. ಬೆಳಗ್ಗೆ ಎದ್ದು ಕೂಡಲೇ ನೀವು ನೆನಪಿಸ್ಕೊಳ್ಬೇಕಾಗಿದ್ದು ಗಜೇಂದ್ರ ಮೋಕ್ಷ. ಅಂದ್ರೆ ಗಜೇಂದ್ರನಿಗೆ ಆದ ಒಂದು ಮೋಕ್ಷವನ್ನ ಕೊಟ್ಟಂತಹ ಸಂದರ್ಭ. ನಮಗ್ ಗೊತ್ತಿದೆ, ಮೊಸಳೆ ಹಿಡಿತು ಕಾಲನ್ನ, ಆನೆಯ ಕಾಲನ್ನ.
ಹಿಡಿದಾಗ ತುಂಬಾ ಕಷ್ಟಪಡ್ತು ಆನೆ. ಪಾಹಿ ಜಗನ್ನಾಥ, ನನ್ನನ್ನು ಕಾಪಾಡಪ್ಪ, ಅಖಿಲ ಗುರೋ ಭಗವನ್ ನಮಸ್ತೆ, ಎಲ್ಲರಿಗೂ ನೀನು ಗುರು ಸ್ವಾಮಿ, ನೀನ್ ನನ್ ಕಾಪಾಡ್ದಿದ್ರೆ ಯಾರು ಕಾಪಾಡ್ತಾರಪ್ಪ ಅಂತ ಹೇಳಿ ಒಂದು ಆನೆಯ ಕೂಗಿಗೆ ದೇವರು ಓಡ್ ಬರ್ತಾನೆ ಗರುಡನ ಮೇಲೆ ಕೂತ್ಕೊಂಡು. ಇದ್ರ ಬಗ್ಗೆ ವಾದಿರಾಜರು ಒಂದು ಕನ್ನಡದ ಪದ್ಯದಲ್ಲಿ ವಿವರಣೆಯನ್ನ ಮಾಡಿದ್ದಾರೆ. ಎಷ್ಟು ಸೊಗಸಾಗಿದೆ ಅದು. ಪ್ರತಿನಿತ್ಯ ನಾವು ಈ ಗಜೇಂದ್ರ ಮೋಕ್ಷವನ್ನ ಹೇಳ್ಕೊಳ್ಬೇಕು. ಅಂತಹ ಗಜೇಂದ್ರ ಮೋಕ್ಷದಲ್ಲಿ ಅನೇಕ ಪದ್ಯಗಳಿದೆ. ಅದರಲ್ಲಿ ಅವರ ವರ್ಣನೆಯ ಸ್ವಾರಸ್ಯವನ್ನ ನೋಡ್ಬೇಕು. ಅವ್ರು ಹೇಳ್ತಾರೆ, ಈ ಆನೆ ತನ್ನ ಎಲ್ಲ ಮರಿಗಳ ಜೊತೆಗೆ ಬರ್ತಾ ಇದೆ, ತನ್ನ ಅನೇಕ ಹೆಂಡತಿಯರ ಜೊತೆಗೆ ಬರ್ತಾ ಇದೆ ಆನೆ. ಆ ರೀತಿ ಬರ್ಬೇಕಾದ್ರೆ ಏನೇನ್ ಮಾಡ್ತಾ ಇತ್ತು, ಹೇಗ್ ಸಿಗಾಕೊಳ್ತು ಈ ಮೊಸಳೆ ಹತ್ರ ಬಂದು ಅಂತ ಒಂದು ವರ್ಣಿಸ್ತಾರೆ. ಆಗ ಹೇಳ್ತಾರೆ, ಕಾಡಾನೆ ಕರಿಯಾನೆ ಮರಿಯಾನೆ ಸಹಿತ ಕೂಡಿಕೊಂಡೆಲ್ಲ ಅಂತ ವರ್ಣನೆ ಮಾಡ್ತಾರೆ. ಕಾಡಾನೆ, ಕರಿಯಾನೆ, ಮರಿಯಾನೆ ಎಲ್ಲಾ ಆನೆಗಳ ಜೊತೆಗೆ ಅದು ಬೆಟ್ಟದ ಮೇಲೆ ಹತ್ತೋದು ಇಳಿಯೋದು, ಆಟ ಆಡ್ತಾ ಬರ್ತಾ ಇದೆಯಂತೆ. ಆ ಮುಂದೆ ಹೇಳ್ತಾರೆ, ಕಂಡಲ್ಲಿ ಏರುತ್ತಲೇ ಇಳಿಯುತ್ತಲಿ. ನೋಡ್ತಾ ಒಂದ್ ಕಡೆ ಏರೋದು ಇಳಿಯೋದು. ಈ ಆನೆಗಳು ಗೊತ್ತಲ್ಲ, ಈಗ ನಾವು ನೋಡ್ಬೋದು ರೋಡ್ ನಲ್ಲಿ ಮಧ್ಯಕ್ಕೆ ಹೋಗ್ಬೇಕಾ ದಿಢೀರಂತ ಆನೆಗಳು ಹಿಂಡು ಬರುತ್ತೆ. ಹಿಂಡು ಬಂದ್ರೆ ಹೆದರಿಕೆ, ವಿಲ ಅಲ್ಲೇ ಹೊರಟೋಗ್ಬಿಡ್ತಾರೆ ಜನ, ಅಷ್ಟು ಕಷ್ಟ. ಏನಾರು ಸಿಕ್ಕಿದ್ರೆ ಆನೆಗಳ ಗುಂಪಿಗೆ ಗೋವಿಂದ ಅವನ ಕಥೆ. ಅಂತ ಇದ್ರಲ್ಲಿ ಗಜೇಂದ್ರ ತುಂಬಾ ಬಲಶಾಲಿ ಆನೆ. ಎಲ್ಲ ತನ್ನ ಗುಂಪಿನ ಜೊತೆಗೆ ಬರ್ತಾ ಇದೆ. ಬಂದ ಕೂಡಲೇ ಏನೇನ್ ಮಾಡ್ತು, ಒಂದು ಕೊಳ ನೋಡ್ತಂತೆ ಒಂದು ಸರೋವರದಲ್ಲಿ. ಆ ಸರೋವರವನ್ನು ನೋಡ್ತು. ನೋಡಿದ ಕೂಡ್ಲೆ ಅಲ್ಲಿ ನೋಡುತ್ತೆ ಬಾಳೆ, ಕಿತ್ತಳೆ, ನಿಂಬೆ, ಚೂತ, ಮಾದಲ, ದಾಳಿಂಬೆ ಎಲ್ಲ ಆ ಕಡೆ ಈ ಕಡೆ ಕಾಣ್ತಾ ಇದೆ ಸುತ್ತಲೂ ಮುತ್ತಲು. ಇದಕ್ಕೆ ತುಂಬಾ ಇಷ್ಟ ಆಗೋಯ್ತಂತೆ. ಇಷ್ಟ ಆಗೋಗಿ ನಾನು ಇದನ್ನ ತಗೊಳ್ಬೇಕು ಅಂತ ಸರೋವರದ ಹತ್ರ ಬಂದಿದೆ. ಬಂದಾಗ ಒಳಗಡೆ ಶಾಪದಿಂದ ಒಂದು ಮೊಸಳೆ ಆಗಿತ್ತು. ಒಬ್ಬ ಗಂಧರ್ವನಿಗೆ ಶಾಪ. ಆ ಶಾಪದಿಂದಾಗಿ ಒಳಗಡೆ ಮೊಸಳೆ ಆಗಿದ್ದಾನೆ. ಮೊಸಳೆ ಆಗಿದ್ದವನು ಅವನು ಬಂದಿದೆ ಆನೆ ಅಂತ ಹೇಳಿ ಆ ಆನೆಯ ಕಾಲನ್ನ ಹಿಡ್ಕೊಳ್ತಾನೆ. ಆ ಮೊಸಳೆ ರೂಪದಲ್ಲಿದ್ದ ಅವನು ಹಿಡ್ಕೊಂಡು ಕೂಡಲೇ ಇದು ಜೋರಾಗಿ ಕಿರ್ಚಲಿಕ್ಕೆ ಶುರು ಮಾಡ್ತು. ಯಾಕೆ, ಅತ್ತಿತ್ತ ನೋಡಿದನು ಸುತ್ತ ನೋಡಿದನು ಎತ್ತ ನೋಡಿದರು ಬಿಡದು ಆ ಮಕರಿ ಕಾಲು ಅಂತ. ಆಚೆ ಈಚೆ ನೋಡ್ತಾನೆ, ಸುತ್ತಲೂ ನೋಡ್ತಾನೆ, ಏನಾದ್ರೂ ಕೂಡ ಆ ಮೊಸಳೆ ಬಿಡ್ತಾ ಇಲ್ಲ. ಕೊನೆಗೆ ತನ್ನ ಹೆಂಡತಿಯರನ್ನ, ತನ್ನ ಮಕ್ಕಳನ್ನ ಎಲ್ಲರನ್ನು ಕರೀತಾನೆ. ಕರೆದ್ರು ಕೂಡ, ಇನ್ನು ಪುಣ್ಯ ನಂದು ಖಾಲಿ ಆಯ್ತು ಅಂತ ಕಾಣುತ್ತೆ, ನೀವೇನ್ ಮಾಡಿದ್ರು ಇದನ್ನ ಬಿಡಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಅವಾಗ ಇನ್ನು ತುಂಬಾ ವರ್ಣನೆ ಮಾಡ್ತಾ ಹೋಗ್ತಾರೆ ವಾದಿರಾಜರು. ಕಚ್ಚುತ್ತಲಿ ಸೆಳೆಯುತ್ತಲಿ ಆ ಮಕರಿ ಕಾಲು ರಕ್ತಮಯವಾಗಿ ತುಂಬಿತು ಕೊಳದ ನೀರು. ಬಿಡೀ ರಕ್ತ ಆಗ್ಬಿಡುತ್ತಂತೆ ಆ ಸರೋವರ. ಆ ತರ ಸಂದರ್ಭ, ಅಷ್ಟು ರಕ್ತ ಹರಿತಾ ಇದೆ. ಆಗ ಗಜೇಂದ್ರ ತಾನೊಂದು ಪ್ರಾರ್ಥನೆ ಮಾಡ್ತಾನೆ. ಇದನ್ನ ನಾವು ದಿವಸ ಹೇಳ್ಕೊಳ್ಬೇಕು. ಅಂತ ಒಂದು ಪದ್ಯ ಏನು, ಅಚ್ಯುತಾನಂತ ಶ್ರೀ ಹರಿಯನ್ನ ಕಾಯೋ ಸಚ್ಚಿದಾನಂದ ಸರ್ವೇಶ್ವರನೆ ಕಾಯೋ ಕಾಯೋ ಕಾಯೋ. ಅಚ್ಯುತ ಅನಂತ ಗೋವಿಂದ, ನನ್ನನ್ನು ಕಾಪಾಡಪ್ಪ, ಇಷ್ಟು ಕಷ್ಟ ಆಗೋಗಿದೆ, ನೀನ್ ಕಾಪಾಡದೆ ಇದ್ರೆ ನನ್ನ ಕಥೆ ಏನು ಅಂತ ಹೀಗೆ ಮುಂದೆ ವರ್ಣನೆ ಮಾಡ್ತಾ ಹೋಗ್ತಾರೆ. ಕೊನೆಗೆ ಆ ಕಡೆಯಿಂದ ರುದ್ರದೇವರು ಕೈಲಾಸದಲ್ಲಿ ಇದ್ದವರು ಪಾರ್ವತಿ ದೇವಿ ಜೊತೆಗೆ ಗಂಗೆ ಯಾಕೋ ಕುಣಿತಾ ಇರ್ತಾಳಂತ, ಆಚೆ ಈಚೆ ಬೀಳೋ ತರ. ಯಾಕೆ ಹೀಗಾಗ್ತಾ ಇದೆ ಅಂತ ನೋಡಿದ್ರೆ ಈ ಕಡೆ ಗಜೇಂದ್ರ ಕೂಗಿದಾನೆ, ಆ ಕಡೆ ಭಗವಂತ ಗರುಡನ ಮೇಲೆ ಕೂತ್ಕೊಂಡು ಈ ಕಡೆ ಬರ್ತಾ ಇದ್ದಾನೆ. ಸರಿ, ಪಾರ್ವತಿ ದೇವಿಯ ಜೊತೆಗೆ ರುದ್ರದೇವರು ತಾವು ಈ ಕಡೆ ಬರ್ತಾ ಇದ್ದಾರೆ. ಸೀದಾ ಕೈಲಾಸದಿಂದ ಬಂದು ಈ ಕಡೆ ಭಗವಂತ ರಕ್ಷಣೆ ಮಾಡೋದನ್ನ ನೋಡ್ತಾ ಇದ್ದಾರೆ. ಸುದರ್ಶನ ಚಕ್ರ ತಗೊಂಡು ಆ ಮೊಸಳೆಯನ್ನ ತಾನು ಕಡದ. ಆಮೇಲೆ ಆನೆಯನ್ನ ಕರ್ಕೊಂಡು ಮೇಲಕ್ಕೆ ಹೋದ ಅಂತ ಈ ಭಾಗ ಬಂತು. ಸರಿ, ಇದರಿಂದೆಲ್ಲ ನಮಗೇನ್ ಫಲ ಅಂದ್ರೆ ಅವಾಗ ಹೇಳ್ತಾರೆ, ಹೊತ್ತಾರೆ ಎದ್ದು ಈ ಕಥೆ ಹೇಳಿ ಕೇಳಿದವರಿಗೆ, ಯಾರು ಈ ಕಥೆಯನ್ನ ಹೇಳ್ತಾರೆ, ಯಾರು ಇದನ್ನ ಕೇಳ್ತಾರೆ, ಅವರಿಗೆ ದುಸ್ವಪ್ನ, ದುರ್ಬುದ್ಧಿ, ದುರ್ವ್ಯಸನವ ಕಳೆವದು. ಮೊದಲನೇ ಫಲ, ಕೆಟ್ಟ ಕನಸು ಬೀಳತ್ತೆ ಅಂತ ಜನ ಹೇಳ್ತಾ ಇರ್ತಾರೆ. ಕೆಟ್ಟ ಕನಸು ಹೋಗುತ್ತೆ. ದಿವಸ ಬೆಳಗ್ಗೆ ಎದ್ದು ಈ ಗಜೇಂದ್ರ ಮೋಕ್ಷವನ್ನ ಪಾರಾಯಣ ಮಾಡ್ಬೇಕು. ದುರ್ಬುದ್ಧಿ ಹೋಗುತ್ತೆ. ಕೆಟ್ಟ ಚಟ ಅಂತೀವಲ್ಲ, ಅದೊಂದು ದುರ್ವ್ಯಸನ ಅಂತ ಕರೀತಾರೆ ಶಾಸ್ತ್ರದಲ್ಲಿ, ಅದು ಹೋಗುತ್ತೆ. ಇನ್ನು ಸರ್ಪ ಅರಿವಾಹನನ ಧ್ಯಾನದೊಳದಿರಲು, ಸರ್ಪ ಅರಿ ಅಂದ್ರೆ ಈ ಗರುಡ ವಾಹನನಾದಂತಹ ಪರಮಾತ್ಮನನ್ನ ಧ್ಯಾನ ಮಾಡಿದ್ರೆ ಸತ್ಸಂಗ ದೊರೆಯುತ್ತೆ, ಒಳ್ಳೆಯವರು ಸಹವಾಸ ದೊರೆಯುತ್ತೆ, ಒಳ್ಳೇದಾಗುತ್ತೆ ಅಂತ. ಇಷ್ಟು ಈ ಗಜೇಂದ್ರ ಮೋಕ್ಷದ ಒಂದು ಪ್ರಸಂಗ. ಹೀಗೆ ವಾದಿರಾಜ ಗುರು ಸಾರ್ವಭೌಮರ ಜೀವನ ಚರಿತ್ರೆನೇ ಒಂದು ಅತ್ಯದ್ಭುತ. ಅವ್ರು 120 ವರ್ಷ ಬದುಕಿದ್ರು, ಮತ್ತೆ ವೃಂದಾವನ ಹಾಗೆ ಪ್ರವೇಶ ಮಾಡಿದ್ದಾರೆ. ಈಗಲೂ ಸೋದಾ ಕ್ಷೇತ್ರದಲ್ಲಿ ವಿಶಿಷ್ಟವಾಗಿ ಎಲ್ಲರೂ ಹೋಗಿ ಸೇವೆಯನ್ನ ಮಾಡ್ಬೇಕು. ಸೇವೆಯನ್ನ ಮಾಡ್ಲಿಕ್ಕೂ ಒಂದು ವಿಶಿಷ್ಟವಾದ ಕ್ರಮ ಇದೆ ಸೋದಾ ಕ್ಷೇತ್ರದಲ್ಲಿ. ಅಲ್ಲಿ ನೀವು ತ್ರಿವಿಕ್ರಮ ದೇವಸ್ಥಾನವನ್ನು ನೋಡ್ಬೋದು. ಸೋದಾ ವಾದಿರಾಜ ಮಠಕ್ಕೆ ಹೋದಾಗ ಆ ತ್ರಿವಿಕ್ರಮ ದೇವಸ್ಥಾನದ ಮುಂದೆ ಒಂದು ಧ್ವಜಸ್ತಂಭ ಇದೆ. ಮೊದಲು ಸೋದೆಗೆ ಕಾಲಿಟ್ಟವರು
ಆ ತ್ರಿವಿಕ್ರಮ ದೇವರ ಮುಂದಿರೋ ಧ್ವಜಸ್ತಂಭ ನೋಡಿ ನಮಸ್ಕಾರ ಮಾಡ್ಬೇಕು. ಆಮೇಲೆ ಸೀದಾ ಭೂತರಾಜರ ದರ್ಶನಕ್ಕೆ ಹೋಗಬೇಕು. ಭೂತರಾಜರ ಗುಡಿ ಅಂತ ನಿಮಗೆ ವಾದಿರಾಜರ ಪಂಚವೃಂದಾವನದ ಹತ್ರನೇ ಇದೆ. ಬಲಭಾಗದಲ್ಲಿ ನಮ್ಗೆ ಹೋದಾಗ ಎಡಭಾಗಕ್ಕೆ ಸಿಗತ್ತೆ. ಆ ಭೂತರಾಜರ ಸನ್ನಿಧಾನದಲ್ಲಿ 2 ಕಾಯನ್ನ ಸಮರ್ಪಣೆ ಮಾಡ್ಬೇಕು. ಅದು ಅಲ್ಲಿನ ಕ್ಷೇತ್ರದಲ್ಲಿ ಬೇಕಾದಂತಹ ಒಂದು ವಿಶಿಷ್ಟವಾದಂತಹ ಕ್ರಮ. 2 ಕಾಯಿ ಅರ್ಪಣೆ ಮಾಡಿದ ಮೇಲೆ ವಾಪಸ್ ಬರ್ಬೇಕಾದ್ರು ಅಂದ್ರೆ ನೀವು ಸೋದಾ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟ 2 ಕಾಯಿನ ಉರುಳಿಸ್ಬೇಕು ಭೂತರಾಜರಿಗೆ. ಹೋಗ್ಬೇಕಾದ್ರೆ ಉರುಳಿಸಿ ಹೋಗ್ಬೇಕು. ಮತ್ತೆ ಅದರಿಂದ ಫಸ್ಟ್ ಹೋದಾಗ 2 ಕಾಯಿನ ಉರುಳಿಸ್ಬೇಕು. ಅದಾದ್ಮೇಲೆ ಸ್ನಾನ ಮಾಡ್ಬೇಕು. ಧವಳ ಗಂಗೆ ಅಂತ ಅಲ್ಲಿ ಒಂದು ಸರೋವರ ಇದೆ, ಅಲ್ಲಿ ಮುಳುಗಬೇಕು. ಅಲ್ಲಿ ಉಡುಪಿಲಿ ಹೇಗೆ ಮಧ್ವ ಸರೋವರ ಇದೆಯೋ ಹಾಗೆ ಅಲ್ಲಿ ಧವಳ ಗಂಗೆ ಇದ್ದಾಳೆ. ಆ ಸರೋವರದಲ್ಲಿ ಮುಳುಗಿ ಸ್ನಾನವನ್ನ ಮಾಡಿ, ಮುಂಚಿನ ಕಾಲದಲ್ಲಿ ಏನೋ ಒದ್ದೆ ಎಲೆ ಸೇವೆ ಮಾಡೋದು ಅಂತಿತ್ತು. ಈಗೆಲ್ಲ ಒದ್ದೆ ಎಲೆ ಸೇವೆ ಇಲ್ಲ. ಯಾಕಂದ್ರೆ ಎಲ್ಲರೂ ಒದ್ದೆ ಮಾಡಿ ಮಡಿಗೆ ಕಷ್ಟ ಆಗ್ಬಿಡುತ್ತೆ. ಅದರಿಂದ ಅರ್ಚಕರಿಗಾಗ್ಲಿ ಬೇರೆಯವ್ರಿಗೆಲ್ಲ ಸಮಸ್ಯೆ ಆಗ್ಬಿಡುತ್ತೆ. ಈಗ ಏನಂದ್ರೆ ಚೆನ್ನಾಗಿ ಹಿಂಡ್ಕೊಂಡು ಒಣ ಬಟ್ಟೆಯಲ್ಲಿ ಸೇವೆ ಅಂತ ಈಗ ಆಗಿದೆ. ಅದನ್ನ ಆ ಥರನೇ ಸೇವೆ ಮಾಡಿ ಅದರ ಸ್ನಾನ ಮಾಡ್ಕೊಂಡು ಶುದ್ಧವಾದ ವಸ್ತ್ರ ಉಟ್ಕೊಂಡು ಅಲ್ಲಿ ಸಂತಾನ ಗೋಪಾಲಕೃಷ್ಣ ದೇವರಿದ್ದಾರೆ. ಯಾರಿಗೆ ಸಂತಾನ ಬೇಕೋ ಅವ್ರಿಗೆ ಒಳ್ಳೇದಾಗತ್ತೆ. ಎಷ್ಟೋ ಜನರಿಗೆ ಮಂತ್ರಾಲಯದಲ್ಲಿ ಸೇವೆ ಮಾಡಿದ್ರು ನಂತರ ಫಲ ಸಿಗ್ಲಿಲ್ಲ ಅಂತ ಆದ್ರೆ ಇಲ್ಲಂತೂ ಖಂಡಿತ ಸಿಕ್ಕೇ ಸಿಗತ್ತೆ. ಹಾಗಂದ್ ಮಂತ್ರಾಲಯದಲ್ಲಿ ಸೇವೆ ಮಾಡಿದಾಗ ಸಿಗ್ಲಿಲ್ಲ ಅಂತ ಹಾಗೆ ಭಾವಿಸಬಾರ್ದು. ಗುರುರಾಯರು ವಾದಿರಾಜರ ಹತ್ರ ಕಳಿಸಿದ್ರು ಅಂತ ಅರ್ಥ. ಎಷ್ಟೋ ಬಾರಿ ರಾಯರು ಸೂಚನೆ ಕೊಡ್ತಾರೆ. ಹಾಗಾಗಿ ಗುರುರಾಯರಿಗಿಂತ ತುಂಬಾ ಹಿಂದೆ ಬಂದವರು ವಾದಿರಾಜರು, ತುಂಬಾ ಪ್ರಾಚೀನರು. ಎಷ್ಟು ಅಂದ್ರೆ ರಾಯರ ಹಿಂದಿನ ಅವತಾರ ವ್ಯಾಸರಾಜರು, ಆ ವ್ಯಾಸರಾಜರ ಶಿಷ್ಯರೇ ವಾದಿರಾಜರು. ಹಾಗಾಗಿ ಲಿಂಕ್ ಅಂತೂ ಇದ್ದೇ ಇದೆ. ಒಂದ್ ರೀತಿ ಹಿಂದಿನ ಜನ್ಮದಲ್ಲಿ ಶಿಷ್ಯರಾದವರು ಈ ಜನ್ಮದಲ್ಲಿ ತಮಗಿಂತ ಹಿರಿಯರು ಅಂತ ವಾದಿರಾಜರ ಬಳಿ ಕಳಿಸೋದು ಉಂಟು. ಅಲ್ಲಿ ಹೋಗಿ ಸಂತಾನ ಗೋಪಾಲಕೃಷ್ಣ ನಮಸ್ಕಾರ ಮಾಡಿ ಆಮೇಲೆ ಮುಂದಕ್ಕೆ ಬಂದ್ರೆ ಅಲ್ಲಿ ಸ್ವಾಪ್ನ ವೃಂದಾವನಾಖ್ಯಾನ ಅಂತ ಒಂದು ಶಿಲೆಯಲ್ಲಿ ಒಂದಿಷ್ಟು ಅಕ್ಷರಗಳು ನೀವು ಕಾಣ್ಬೋದು. ಅದು ಗ್ರಂಥ ವಾದಿರಾಜರು ಹೇಳಿದ್ದು, ಆಗ್ಲೇ ನಾನು ತಿಳಿಸಿದೆ. ಆ ಗ್ರಂಥವನ್ನೆಲ್ಲ ಆ ಶಿಲಾ ಲೇಖನ ಅಂತ ಕರಿತೀವಿ. ಕಲ್ಲಿನಲ್ಲಿ ಅಚ್ಚನ್ನ ಹಾಕ್ಸಿ ಎಲ್ಲ ಬರೆಸಿದ್ದಾರೆ. ಅದಕ್ಕೊಂದು ನಮಸ್ಕಾರ ಹಾಕಿ ಅದ್ರ ಹಿಂದಕ್ಕೆ ಹೋದ್ರೆ ನಾಗಬನ ಸಿಗತ್ತೆ, ನಾಗಗಳು. ಆ ನಾಗಗಳಿಗೆ ಪ್ರದಕ್ಷಿಣೆ ಹಾಕಿ ಸುತ್ತಲೂ ಬಂದ್ರೆ ವೃಂದಾವನಗಳು ಸಿಗ್ತಾ ಹೋಗುತ್ತೆ. ಅಲ್ಲಿ ಅನೇಕರ ವೃಂದಾವನ ಇದೆ. ವೇದವೇದ್ಯ ತೀರ್ಥರ ವೃಂದಾವನ ಇದೆ, ಅಂದ್ರೆ ವಾದಿರಾಜರ ಶಿಷ್ಯರ ವೃಂದಾವನ ಇಲ್ಲ. ಸ್ವಲ್ಪ ಮುಂದಕ್ಕೆ ಬಂದ್ರೆ ನರಕೋತ್ತಾರಣ ತೀರ್ಥ ಅಂತ ಒಂದು ತೀರ್ಥ ಇದೆ. ನೀವು ನರಕ ದಾಟಬೇಕು ಅಂದ್ರೆ ಆ ತೀರ್ಥಕ್ಕೆ ಒಂದು ಪ್ರದಕ್ಷಿಣೆ ಬರ್ಬೇಕು. ಆದ್ರೆ ಅಲ್ಲಿ ಒಳಗಡೆ ಇಳಿಲಿಕ್ ಬಿಡಲ್ಲ. ಆದ್ರೆ ಆ ತೀರ್ಥ ಪ್ರದಕ್ಷಿಣೆ ಬಂದು ಮತ್ತೆ ರುದ್ರದೇವರ ದೇವಸ್ಥಾನ ಇದೆ ಅಲ್ಲೇ ಸುತ್ತಲೂ ಬಂದ್ರೆ ಪ್ರದಕ್ಷಿಣೆಯಾಗಿ. ಅದ್ರ ಹತ್ರ ಬಂದ್ರೆ ವೀಣಾಪಾಣಿ ಪ್ರಾಣದೇವರಿದ್ದಾರೆ. ಬಹಳ ವಿಶೇಷ ಅದು. ನೀವು ಹನುಮಂತನ ಕೈಯಲ್ಲಿ ಏನನ್ನು ನೋಡಿರ್ಬಹುದು? ಹನುಮಂತನ ಕೈಯಲ್ಲಿ ಏನ್ ನೋಡಿರ್ತೀವಿ? ಏನಿಲ್ಲ, ಹಿಂಗ್ ಕೈ ಮುಕ್ಕೊಂಡಿರ್ತಾನೆ ಅಷ್ಟೇ, ಇನ್ನೇನ್ ನೋಡಿರ್ತೀವಿ? ಇಲ್ಲ ಬಾಯಿಯ ಮುಂದೆ ಮುಖವನ್ನ ಬಾಯಿಯ ಮುಂದೆ ಕೈಯನ್ನ ಇಟ್ಕೊಂಡಿರ್ತಾನೆ, ಮುಖದ ಮುಂದೆ ಕೈಯನ್ನ ಇಟ್ಕೊಂಡಿರ್ತಾನೆ, ಇಷ್ಟು ನೋಡಿರ್ತೀವಿ. ಆದ್ರೆ ಅಲ್ಲಿ ಪ್ರಾಣದೇವರು ಹಿಂಗೆ ಕಣ್ಣು ಮುಚ್ಕೊಂಡು ವೀಣೆಯನ್ನ ಇಟ್ಕೊಂಡಿದ್ದಾರೆ ಪ್ರಾಣದೇವರು. ಅಂತಹ ವೀಣಾಪಾಣಿ ಪ್ರಾಣದೇವರು ಬಹಳ ವಿಶೇಷ. ಅದು ಅನೇಕ ತರ ಅದನ್ನ ನೋಡ್ಬೋದು. ಅದು ವೀಣೆ ತರ ಕಾಣಿಸುತ್ತೆ, ಇನ್ನೊಂದ್ ತರ ಕಾಣಿಸುತ್ತೆ. ಅದು ವೀಣಾಪಾಣಿ ಪ್ರಾಣದೇವರು ಅಂತ ಬಹಳ ಪ್ರಸಿದ್ಧ. ಅದು ಚಿಕ್ಕದಾಗಿದೆ, ಅಲ್ಲಿ ನೋಡ್ಬಹುದು. ಈ ತರ ಒಂದು ಪ್ರದಕ್ಷಿಣೆಯ ಆಕಾರದಲ್ಲಿ ಬರಬೇಕು. ಎಷ್ಟು ಪ್ರದಕ್ಷಿಣೆ? ನೀವು ಎಷ್ಟು ಸಾಧ್ಯನೋ ಅಷ್ಟು ಪ್ರದಕ್ಷಿಣೆ ಮಾಡ್ಬೋದು. ನಿಮಗೆ ಫಲ ಸಿಗಲ್ಲ ಅಂತ ಇಲ್ವೇ ಇಲ್ಲ. ಸೋದಾ ಕ್ಷೇತ್ರಕ್ಕೆ ಹೋಗಿ ವಾದಿರಾಜರ ಸೇವೆ ಮಾಡಿ ಶ್ರದ್ಧೆಯಿಂದ ನನಗ್ ಫಲ ಸಿಗ್ಲಿಲ್ಲ ಅಂತ ಹೇಳಿದವ್ರು ಇದುವರೆಗೂ ಸಿಗಲ್ಲ. ಅಂಥ ಪವಿತ್ರವಾದ ಕ್ಷೇತ್ರ ಅದು. ಯಾಕೆಂದ್ರೆ ಪಂಚವೃಂದಾವನದಲ್ಲಿ ಎಲ್ಲ ತೀರ್ಥ ಕ್ಷೇತ್ರಗಳ ಸನ್ನಿಧಾನ ಅಂತ ಹೇಳ್ತಾರೆ. ಹೀಗೆ ತುಂಬಾ ವಿಶೇಷ. ಅವರ ಆರಾಧನಾ ಮಹೋತ್ಸವದಂದು ನಾವೆಲ್ಲ ಅವರ ಬಗ್ಗೆ ಕೇಳಿದೀವಿ. ಅವರಿಂದ ನಮಗೆ ದೀರ್ಘಾಯುಷ್ಯ ಸಿಗಲಿ. ಅವರ ಮೃತ್ತಿಕಾ ಧಾರಣೆಯನ್ನು ನಾವು ಪ್ರತಿನಿತ್ಯ ಮಾಡಬೇಕು. ಇನ್ನೊಂದು ಮುಖ್ಯ, ಭಾವಿ ಹನುಮತ್ ಚಕ್ರವರ್ತಿನ್ ಅಂತ ಕರೀತಾರೆ ಅವರನ್ನು. ಅಂದ್ರೆ ವಾಯುದೇವರು ಪ್ರಾಣದೇವರಿಂದ ಅವರು ಬ್ರಹ್ಮ ಪದವಿಗೆ ಹೋಗ್ತಾರೆ. ವಾದಿರಾಜರು ಮುಂದೆ ವಾಯು ಪದವಿಗೆ ಬರ್ತಾರೆ. ವಾಯು ಬ್ರಹ್ಮದೇವರ ಪದವಿಗೆ ಹೋಗ್ತಾರೆ. ವಾಯು ಪದವಿಗೆ ಮುಂದೆ ಬರೋರು ಯಾರು? ಇದೇ ವಾದಿರಾಜರು. ಅಂದ್ರೆ ಅಷ್ಟು ತಾಕತ್ತು ಅವರಿಗೆ ಇದೆ. ಅಂಥ ಮಹಾನುಭಾವರು ವಾದಿರಾಜರು. ಅವರೆಲ್ಲರ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಆಗ್ಲಿ. ಖಂಡಿತ ಒಮ್ಮೆ ಶಿರಸಿಯ ಸಮೀಪದಲ್ಲಿರುವಂತಹ ಆ ಸೋದಾ ಕ್ಷೇತ್ರಕ್ಕೆ ಹೋಗಿ ಬನ್ನಿ. ನಿಮ್ಮ ಏನೇ ಕಷ್ಟಗಳಿದ್ರು ನೀವು ಮಾಡೋ ಶ್ರದ್ಧೆಯ ಸೇವೆ, ಭೂತರಾಜರ ವಿಶಿಷ್ಟವಾದ ಸೇವೆ, ಅವರಿಗೆ ಕಾಯನ್ನು ಉರುಳಿಸೋದೇನಿದೆ ಆ ಸೇವೆಯಿಂದ ಅವಶ್ಯವಾಗಿ ಅನುಗ್ರಹ ಪಡಿತೀರಿ. ಬೆಂಗಳೂರಲ್ಲೂ ನಾವು ನೋಡ್ಬೋದು, ಎನ್ಆರ್ ಕಾಲೋನಿಯಲ್ಲಿ ಹಯಗ್ರೀವ ಮಂದಿರ ಅಂತ ಇದೆ. ಆ ಹಯಗ್ರೀವ ಮಂದಿರದಲ್ಲಿ ಭೂತರಾಜರ ಸನ್ನಿಧಾನ ಇದೆ, ಹಯಗ್ರೀವ ದೇವರಿದ್ದಾರೆ, ಅಲ್ಲಿ ಸೇವೆ ಮಾಡಬಹುದು. ಮತ್ತೆ ಚಾಮರಾಜಪೇಟೆ ಶ್ರೀಪಾದರಾಜ ಮಠ ಅಂತಿದೆ, ಅಲ್ಲೂ ಭೂತರಾಜರ ಸನ್ನಿಧಾನ ಇದೆ, ವಾದಿರಾಜರ ಸನ್ನಿಧಾನ ಇದೆ. ರಾಯರ ದೇವಸ್ಥಾನ ಅಂತ ನಮಗೆ ಅದ ರಾಯರ ಮುಂದೆನೆ ಕಾಣಿಸುತ್ತೆ ಭೂತರಾಜರ ಸನ್ನಿಧಾನ. ಹೀಗೆ ಅನೇಕ ಕಡೆ ಸನ್ನಿಧಾನಗಳು ಬೆಂಗಳೂರಿನಲ್ಲಿ ಇದೆ, ಅನೇಕ ಊರುಗಳಿದೆ. ತಪ್ಪದೆ ಎಲ್ಲ ಕಡೆ ಹೋಗಿ ವಾದಿರಾಜರ ದಿವ್ಯವಾದ ಅನುಗ್ರಹವನ್ನ, ಭೂತರಾಜರ ಅನುಗ್ರಹವನ್ನ ಪಡೆಯಿರಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಈ 2 ಮಾತುಗಳನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ
ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.